ನಮಸ್ಕಾರ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಕುಂಭಮೇಳದ ಮೂಲಕ ದೇಶಾದ್ಯಂತ ಗಮನ ಸೆಳೆದ ನಟಿ ಮೊನಾಲಿಸಾ ಭೋಸ್ಲೆ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಕುಟುಂಬದ ವಿರೋಧದ ನಡುವೆಯೂ ಅವರು ತಮ್ಮ ಪ್ರಿಯಕರ ಮೊಹಮ್ಮದ್ ಫರ್ಮಾನ್ ಅವರನ್ನು ವಿವಾಹವಾಗಿದ್ದು, ಈ ಅಂತರ್ಧಾರ್ಮಿಕ ಪ್ರೇಮ ಕಥೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಮೊನಾಲಿಸಾ ಭೋಸ್ಲೆ ಮೂಲತಃ ಮಧ್ಯಪ್ರದೇಶದ ಇಂದೋರ್ ನಿವಾಸಿ. ಕುಂಭಮೇಳದಲ್ಲಿ ಅವರ ವಿಡಿಯೋ ವೈರಲ್ ಆದ ಬಳಿಕ ಅವರಿಗೆ ಆಲ್ಬಮ್ ಸಾಂಗ್ ಮತ್ತು ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿದ್ದವು. ಅದೇ ಸಮಯದಲ್ಲಿ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿದ್ದ ಮೊಹಮ್ಮದ್ ಫರ್ಮಾನ್ ಅವರೊಂದಿಗೆ ಮೊನಾಲಿಸಾ ಪರಿಚಯವಾಗಿತ್ತು. ಪರಿಚಯ ಸ್ನೇಹವಾಗಿ ನಂತರ ಪ್ರೀತಿಯಾಗಿ ಬೆಳೆಯಿತು. ಈ ಕುರಿತು ಮಾತನಾಡಿದ ಮೊನಾಲಿಸಾ, ನಾವು ಕೇವಲ 6 ತಿಂಗಳು ಮಾತ್ರ ಪರಿಚಯದಲ್ಲಿದ್ದೇವೆ, ಆದರೆ ನಮಗೆ ಅದು 60 ವರ್ಷಗಳ ಬಾಂಧವ್ಯ ಇದ್ದಂತೆ ಅನಿಸುತ್ತಿದೆ ಎಂದು ಹೇಳಿದ್ದಾರೆ. ಮೊನಾಲಿಸಾ ಮತ್ತು ಫರ್ಮಾನ್ ಇಬ್ಬರು ಬೇರೆ ಬೇರೆ ರಾಜ್ಯದವರಾದರೂ ಮೊನಾಲಿಸಾ ಮಧ್ಯಪ್ರದೇಶದವರು ಆಗಿದ್ದಾರೆ. ಫರ್ಮಾನ್ ಮಹಾರಾಷ್ಟ್ರ ಮೂಲದವರು. ಇವರಿಬ್ಬರಿಗೂ ಕೇರಳದೊಂದಿಗೆ ನೇರ ಸಂಬಂಧ ಇಲ್ಲ. ಆದರೂ ಅವರು ವಿವಾಹ ಕೇರಳದ ತಿರುವನಂತಪುರಂ ಸಮೀಪದ ದೇವಸ್ಥಾನದಲ್ಲಿ ನಡೆದಿದ್ದು ವಿಶೇಷ. ಕೇರಳದ ಪೂವರ್ ಸಮೀಪದ ಅರುಮನೂರ್ ದೇವಸ್ಥಾನದಲ್ಲಿ ಅವರು ಮದುವೆ ಸರಳವಾಗಿ ನೆರವೇರಿಸಿಕೊಂಡರು. ಕೇರಳದ ಪ್ರಕೃತಿ ಸೌಂದರ್ಯ ಮತ್ತು ಸುರಕ್ಷತೆ ಅವರಿಗೆ ತುಂಬಾ ಇಷ್ಟವಿದ್ದು ಕಾರಣ ಇಲ್ಲಿಯೇ ಮದುವೆಯಾಗಲು ಇಬ್ಬರು ನಿರ್ಧರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನೊಂದು ವಿಶೇಷವೆಂದರೆ ಅವರ ವಿವಾಹಕ್ಕೆ ಕೇರಳದ ಕೆಲವು ರಾಜಕೀಯ ನಾಯಕರು ಬೆಂಬಲ ನೀಡಿದ್ದಾರೆ. ಕೇರಳದ ಸಚಿವ ವಿ ಶಿವನ್ಕುಟ್ಟಿ ಮತ್ತು ಸಂಸದ ರಹೀಂ ಸೇರಿದಂತೆ ಹಲವರು ಈ ಮದುವೆಗೆ ಹಾಜರಾಗಿದ್ದರು. ಹೀಗಾಗಿ ವಿವಾಹ ಯಾವುದೇ ಅಡಚಣೆ ಇಲ್ಲದೆ ನೆರವೇರಿತು. ಇತ್ತ ಮೊನಾಲಿಸಾ ಕುಟುಂಬದವರು ಈ ಮದುವೆಗೆ ಆರಂಭದಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ವಿಶೇಷವಾಗಿ ಅವರ ತಂದೆ ಈ ಸಂಬಂಧವನ್ನು ಒಪ್ಪಿಕೊಂಡಿರಲಿಲ್ಲ ಎಂದು ಹೇಳಲಾಗುತ್ತಿದೆ. ಮಗಳನ್ನು ಬೇರೊಬ್ಬರೊಂದಿಗೆ ವಿವಾಹ ಮಾಡಲು ಕುಟುಂಬದವರು ಯತ್ನಿಸಿದ್ದರು ಎಂಬ ಮಾತು ಕೇಳಿ ಬರುತ್ತಿದೆ. ಈ ಹಿನ್ನೆಲೆ ಮೊನಾಲಿಸಾ ತಮ್ಮ ಪ್ರಿಯಕರ ಫರ್ಮಾನ್ ಜೊತೆ ಕೇರಳಕ್ಕೆ ತೆರಳಿ ದೇವಸ್ಥಾನದಲ್ಲೇ ವಿವಾಹವಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಅಂತರ್ಧಾರ್ಮಿಕ ಪ್ರೇಮ ಕಥೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿದೆ. ಕೆಲವರು ಈ ಜೋಡಿಗೆ ಶುಭಾಶಯ ಕೋರಿದ್ದರು, ಇನ್ನು ಕೆಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಕುಂಭಮೇಳದಿಂದ ಖ್ಯಾತಿ ಪಡೆದ ಮೊನಾಲಿಸಾ ಭೋಸ್ಲೆ ಈಗ ತಮ್ಮ ವಿವಾಹದ ಮೂಲಕ ಮತ್ತೊಮ್ಮೆ ಸುದ್ದಿಗೆ ಕೇಂದ್ರ ಬಿಂದುವಾಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.